ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ದೇಶದಲ್ಲಿ ಒಂದು ರಿಪೋರ್ಟ್ ಹೊರಗೆ ಬಂದಿದೆ. ಆ ರಿಪೋರ್ಟ್ ಯಾವುದು ಅಂತಂದರೆ ಶ್ರೀಮಂತರಿಗೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್. ಅದು ಏನೋ ಬಿಸ್ನೆಸ್ ಮ್ಯಾನ್ಗಳಿಗೆ ಸಂಬಂಧಪಟ್ಟಿದ್ದಂತೂ ಅಲ್ಲ, ನಮ್ಮ ರಾಜಕಾರಣಿಗಳಿಗೆ, ಶಾಸಕರಿಗೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್. ದೇಶದಲ್ಲಿ ಶಾಸಕರು ಎಷ್ಟು ಮಟ್ಟಿಗೆ ಶ್ರೀಮಂತರಿದ್ದಾರೆ, ಅವರ ಒಂದು ಆಸ್ತಿ ಎಷ್ಟಿದೆ, ಯಾರು ಯಾವ ಮಟ್ಟದಲ್ಲಿದ್ದಾರೆ, ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಈ ರೀತಿಯಾದಂತಹ ಒಂದು ಸಮೀಕ್ಷೆಯನ್ನು ಮಾಡಿ ಹೊರಗೆ ಬಿಟ್ಟಿರುವಂಥದ್ದು. ADR ಅನ್ನುವಂಥ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಈ ರೀತಿಯಾದಂತಹ ಒಂದು ರಿಪೋರ್ಟನ್ನು ರೆಡಿ ಮಾಡಿ ಈಗ ಜನಸಾಮಾನ್ಯರ ಮುಂದೆ ಇಟ್ಟಿದೆ. ನಿಮ್ಮ ನಾಯಕರು ನೋಡಿ ಎಷ್ಟು ಶ್ರೀಮಂತರಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿದೆ ಈ ಒಂದು ವಿಚಾರ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಅನ್ನುವಂತಹ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ ಈ ರೀತಿಯಾದಂತಹ ಒಂದು ರಿಪೋರ್ಟನ್ನು ತಯಾರು ಮಾಡಿ ಹೊರಗೆ ಬಿಟ್ಟಿದೆ. ಭಾರತದಲ್ಲಿ ರಾಜಕಾರಣಿಗಳ ಒಂದು ಆಸ್ತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ. ಅದಕ್ಕಾಗಿ ಈ ರೀತಿಯಾದಂತಹ ಒಂದು ವಿವರವನ್ನು ಮುಂದಿಟ್ಟಿದೆ. ಈತನ ಒಂದು ದೇಶದಲ್ಲಿ ಮತ್ತು ದೇಶದಲ್ಲಿರುವಂತಹ ವಿವಿಧ ರಾಜ್ಯಗಳಲ್ಲಿರುವಂತಹ ಒಂದು ಶಾಸಕರು ಎಷ್ಟು ಶ್ರೀಮಂತರಾಗಿದ್ದಾರೆ ಎನ್ನುವಂತಹ ವರದಿಯನ್ನು ಬಿಡುಗಡೆ ಮಾಡಿದೆ. ಈಗ ಇದರಲ್ಲಿ ಒಟ್ಟು 10 ಜನರ ಪಟ್ಟಿಯನ್ನು ರೆಡಿ ಮಾಡಿದೆ. ಆ ಪಟ್ಟಿಯಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು 4 ಜನ ಕರ್ನಾಟಕದವರೇ ಇದ್ದಾರೆ ಶಾಸಕರು ಅಂತ. ಅವರು ಸ್ಥಾನವನ್ನು ಪಡೆದುಕೊಂಡಿದ್ದವರು ಈ ಒಂದು ಪಟ್ಟಿಯಲ್ಲಿ. ಹಾಗಾದರೆ ಅವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ, ಅವರಿಗೆ ಎಷ್ಟು ಆಸ್ತಿ ಇದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ನೋಡಿ, 27 ವಿಧಾನಸಭೆಗಳೇನಿದೆ, 3 ಕೇಂದ್ರಾಡಳಿತ ಒಂದು ಪ್ರದೇಶಗಳೇನಿದೆ ಮತ್ತು ಕೇಂದ್ರದ 652 ಸಚಿವರ ಪೈಕಿ 43 ಸಚಿವರ ಒಂದು ಅಫಿಡವಿಟ್ಗಳೇನಿತ್ತಲ್ಲ, ಅದನ್ನು ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ಕರ್ನಾಟಕದಲ್ಲಿ 100 ಕೋಟಿಗಿಂತ ಹೆಚ್ಚು ಇರುವಂತಹ ಒಂದು ಸಂಖ್ಯೆ ಎಷ್ಟಿದೆ, ಅದು 8 ಅಂತ ಈ ಒಂದು ಸಮೀಕ್ಷೆ ಹೇಳುತ್ತೆ, ವರದಿ ಹೇಳುತ್ತೆ. ಆದರೆ ನನ್ನ ಪ್ರಕಾರ ಏನಿದೆ, ಇದು 8 ಅಲ್ಲ, ಇದಕ್ಕಿಂತ ಜಾಸ್ತಿನೇ ಇದೆ. ಅವರು ಹೇಳ್ತಿರುವಂಥದ್ದು ಒಂದು ರೀತಿಗೆ ಯಾಕೋ ಸುಳ್ಳು ಅಂತ ಅನಿಸ್ತಾ ಇದೆ. ಅವರು ನೀಟಾಗಿ ಮಾಡಿದ್ರು ಕೂಡ ನಾವು ನೋಡ್ತಿರೋ ಒಂದು ಪ್ರಕಾರ ನೋಡಿದಾಗ ಅವರ ವರದಿ ಎಲ್ಲೋ ಒಂದು ಸ್ವಲ್ಪ ಎಡವಟ್ಟಾಗಿದೆ ಅಂತ ಅನಿಸುತ್ತೆ. ಯಾಕಂತಂದರೆ ಅವರು ಹೇಳಿರುವುದಕ್ಕಿಂತ ಜಾಸ್ತಿನೇ ಈ ಒಂದು ಸಚಿವರುಗಳು, ಶಾಸಕರುಗಳು ಆಸ್ತಿಯನ್ನು ಹೊಂದಿರುವುದು. ಕರ್ನಾಟಕ ಶಾಸಕರ ಒಂದು ಸರಾಸರಿ ಮೊತ್ತ ಏನು ಯಾರೆಲ್ಲ ಇದ್ದಾರಲ್ವಾ, ಅವರ ಒಂದು ಸರಾಸರಿ ಒಂದು ಆಸ್ತಿ ಇರೋದೇ 64.3 ಕೋಟಿ. ಒಬ್ಬೊಬ್ಬರ ಹತ್ರನೂ ಇಷ್ಟಿದೆ. ಅದು ಮಿನಿಮಮ್. ಇದು ಅಂದರೆ ಮಿನಿಮಮ್ ಅಂದರೆ ಲೆಕ್ಕ ಇರುವಂಥದ್ದು. ಸರ್ಕಾರದ ಹತ್ರ ಲೆಕ್ಕ ಇರುವಂಥದ್ದು ಮಾತ್ರ ಇಷ್ಟು, ಲೆಕ್ಕ ಇರೋದ್ರಿಂದ ಎಷ್ಟಿದೆಯೋ ಗೊತ್ತಿಲ್ಲ. ಹೀಗಾಗಿ ಅದೇ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕುಬೇರರ ಒಂದು ಸಚಿವರ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ ಅನ್ನೋಂಥ ವರದಿ ಹೇಳ್ತಾ ಇದೆ. ದೇಶದಲ್ಲಿ ಅತ್ಯಂತ ರಿಚ್ ಸಂಪುಟ ಆಗಿದೆ ನಮ್ಮ ಈ ಒಂದು ಕರ್ನಾಟಕವನ್ನು ಬಿಟ್ಟರೆ ನೆಕ್ಸ್ಟ್ ಇರುವಂಥದ್ದೇ ನಮ್ಮ ಪಕ್ಕದ ಒಂದು ನೆರೆಯ ರಾಜ್ಯ ಆಗಿರುವಂತಹ ಆಂಧ್ರ ಪ್ರದೇಶ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಚಂದ್ರಶೇಖರ ಪೆನ್ನಿಸಾನಿ ಅನ್ನುವಂಥವ್ರು ಏನಿದ್ದಾರೆ, ಅವರು ನಂಬರ್ 1 ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ನಂಬರ್ 1 ಶ್ರೀಮಂತ ಸಚಿವ. ಹಾಗಾದರೆ ಅವ್ರ ಹತ್ರ ಎಷ್ಟಿದೆ? ಆಂಧ್ರ ಪ್ರದೇಶದ TDP ಒಂದು ಏನು ಪಕ್ಷ ಇದೆ, ಅದರ ಸಂಸದ ಇವರು, ಕೇಂದ್ರದಲ್ಲಿರುವಂಥವರು. ಪೆನ್ನಿಸಾನಿ ಅವರ ಒಂದು ಆಸ್ತಿ ಬರೋಬ್ಬರಿ 5,706 ಕೋಟಿ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅವರು ಫಸ್ಟ್ ಇದ್ದಾರೆ. ಇನ್ನು ಸೆಕೆಂಡ್ನೇ ವಿಚಾರಕ್ಕೆ ಬಂದರೆ, ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಂಚೆ ಫಸ್ಟ್ ಇದ್ದರು, ಇವಾಗ ಸೆಕೆಂಡ್ನೇ ಸ್ಥಾನಕ್ಕೆ ಬಂದಿದ್ದಾರೆ. 2ನೇ ಸ್ಥಾನದ ಒಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಒಂದು ಆಸ್ತಿಯ ಮೌಲ್ಯ ನೋಡಿ 1,413 ಕೋಟಿ ಅಂತ ಹೇಳ್ತಾರೆ. ಸರಿ, ಆಯಿತು. ಹಾಗಾದರೆ ನಂತರ ಬರುವವರು ಆಂಧ್ರ ಪ್ರದೇಶದ ಒಂದು CM ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರು. ಅವರ ಹತ್ರ 971 ಕೋಟಿ ಇದೆ. ಚಂದ್ರಬಾಬು ನಾಯ್ಡು ಅವರು ದೇಶದ ಒಂದು 3ನೇ ಶ್ರೀಮಂತ ಸಚಿವರು ಅಂತ ಅನಿಸ್ಕೊಂಡಿದ್ದಾರೆ. ಇದರ ಜೊತೆಗೆ ದೇಶದ 4ನೇ ಶ್ರೀಮಂತ ಸಚಿವ ಅಂತಂದರೆ ನಾರಾಯಣ ಪುಂಗೂರು ಅಂತ ಹೇಳ್ತಾರೆ. ನಾರಾಯಣ ಸ್ಕೂಲ್ ಮಾಲೀಕ ಆಗಿರುವಂತಹ ನಾರಾಯಣ ಪುಂಗೂರು ಅವರು ಏನಿದ್ದಾರೆ, ಅವರ ಹತ್ರ 824 ಕೋಟಿ ಇದೆಯಂತೆ. ದೇಶದ 5ನೇ ಸಚಿವ ನಮ್ಮ ಕರ್ನಾಟಕದವರೇ, ಬೈರತಿ ಸುರೇಶ್ ಅವರು, 648 ಕೋಟಿ ಇದೆಯಂತವ್ರು. ಸರಿ, ಇದೆಲ್ಲ ಓಕೆ. ಇವರ ಒಂದು ಟಾಪ್ 5 ನಾವು ನೋಡಿದ್ವಿ. ಆದರೆ ಕರ್ನಾಟಕದಲ್ಲಿಯೇ ಸುಮಾರು 8ರಿಂದ 10 ಜನ ಇದ್ದಾರೆ. ಅವರ ಒಂದು ಆಸ್ತಿಯ ಮೌಲ್ಯ 100 ಕೋಟಿಗಿಂತಲೂ ಜಾಸ್ತಿ ದಾಟುತ್ತೆ. ಇದು ನಾನು ಲೆಕ್ಕ ಹಾಕ್ಕೊಂಡಿರೋದಷ್ಟೇ. ಆದರೆ ಇವರ ಒಂದು ಸ್ವಲ್ಪ ವಿವರನ ಹೇಳಿದ ನಂತರ ಇಂಪಾರ್ಟೆಂಟ್ ವಿಷಯ ಇದೆ, ಅದನ್ನು ಹೇಳ್ತೀನಿ. ಅದು ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ನೀವು ಗಮನಿಸಬೇಕಾದಂಥ ಒಂದು ವಿಚಾರ. ಯಾಕಂತಂದರೆ
ಇದು ನಮ್ಮ ಒಂದು CM ಆಗಿರ್ಬೋದು ಅಥವಾ DCM ಆಗಿರ್ಬೋದು, ಅವರ ವಿಚಾರವನ್ನೇ ನಾವು ತೆಗೆದುಕೊಂಡಾಗ CMಗಿಂತ ಜಾಸ್ತಿ DCM ಆಸ್ತಿ ಇದೆ ಅಂತ ಹೇಳ್ತಾರೆ. ಯಾಕಂತಂದರೆ ಚುನಾವಣಾ ಆಯೋಗಕ್ಕೆ ಅವರು ಒಂದು ಅಫಿಡವಿಟನ್ನು ಸಲ್ಲಿಸ್ತಾರೆ ಚುನಾವಣೆಯ ಒಂದು ಸಂದರ್ಭದಲ್ಲಿ. ಆವಾಗ ನೋಡಿ ಏನಾಗುತ್ತೆ ಅಂದರೆ ಅವರು ಒಂದು ಆಸ್ತಿಯ ವಿವರಗಳನ್ನು ಕೊಡಬೇಕಾಗುತ್ತೆ. ಅದರಲ್ಲಿ ಎಲ್ಲ ಕೂಡ ಉಲ್ಲೇಖ ಆಗುತ್ತೆ. ನೋಡಿ ಸ್ವಾಮಿ, ನಮ್ಮ ಹತ್ರ ಇಷ್ಟೊಂದು ಆಸ್ತಿ ಇದೆ ಅಂತ ಎಲ್ಲವನ್ನು ಕೊಡ್ತಾ ಹೋಗ್ತಾರೆ. ಆದರೆ ಇಂತಹ ಒಂದು ವಿವರಗಳಲ್ಲಿ ಕರ್ನಾಟಕನೇ ಮುಂದಿದೆ ಅಂತ ಹೇಳ್ತಾರೆ. DK ಶಿವಕುಮಾರ್ ಅವರ ಹತ್ರ ನಾವು ಸ್ವಲ್ಪ ಬಿಡಿಸಿ ನೋಡೋದಾದರೆ, ಅವರು ಸಲ್ಲಿಸಿದಂತಹ ಒಂದು ದಾಖಲೆಗಳ ಮೂಲಕ ನೋಡೋದಾದರೆ 273 ಕೋಟಿ ಇತ್ತು ಅವರ ಹತ್ರ. ಅದು ಸ್ಥಿರ ಆಸ್ತಿ ಅಂತ ಹೇಳ್ತಾರೆ. ಮತ್ತು 1140 ಕೋಟಿ ಚರಾಸ್ತಿ ಹೊಂದಿರುವಂತಹ ವ್ಯಕ್ತಿ ಅವರು. ಇದನ್ನು ಒಟ್ಟು ಸೇರಿಸಿದರೆ 1413 ಕೋಟಿ ಆಗುತ್ತೆ. ಇದೆಲ್ಲ ಕೂಡ ಅವರಿಗೆ ಬರೋದು ಸ್ಯಾಲ್ರಿ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಗೇನ್ಸ್ ಆಗಿರ್ಬೋದು, ಮತ್ತು ಅಗ್ರಿಕಲ್ಚರ್ ಏನಿದೆ, ಅಗ್ರಿಕಲ್ಚರಿಂದ ಇನ್ಕಮ್ ಬರುತ್ತೆ. ಅದ್ರ ಜೊತೆಗೆ ಬೇರೆ ಒಂದು ಅದರ್ ಸೋರ್ಸ್ ಕೂಡ ಅವ್ರ ಹತ್ರ ಇದೆ. ಎಲ್ಲದರಿಂದ ಆದಾಯ ಬರುತ್ತೆ. ಅದಕ್ಕೆ ಅವರು 2ನೇ ಸ್ಥಾನದಲ್ಲಿರುವಂಥದ್ದು. 2013ರಲ್ಲಿ ಒಂದು ಸಮೀಕ್ಷೆ ಇದೇ ರೀತಿಯ ಹೊರಗೆ ಬಂದಿತ್ತು ಪಟ್ಟಿ. ಆಗ ಒಂದು ಅಗ್ರಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು DK ಶಿವಕುಮಾರ್ ಅವರು. ಎಲ್ಲರೂ ಕೂಡ ಗಾಬರಿ ಆಗಿಬಿಟ್ಟಿದ್ರು. ಕರ್ನಾಟಕದ ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ 1ನೇ ಸ್ಥಾನದಲ್ಲಿ ಪಡೆದುಕೊಂಡಿದ್ದಲ್ಲಂತ ಆಶ್ಚರ್ಯ ಆಗಿದೆ. ಆದರೆ ಈಗ ಅವರು 2ನೇ ಸ್ಥಾನಕ್ಕೆ ಇಳಿದಿದ್ದಾರೆ ಅಷ್ಟೇ. ಇನ್ನು ನಮ್ಮ ಭೈರತಿ ಸುರೇಶ್ ಅವರು ಏನಿದ್ದಾರೆ, ನಗರಾಭಿವೃದ್ಧಿ ಸಚಿವರು, ಅವರು ಕೂಡ ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾರೆ. 648 ಕೋಟಿ ಅಂತ ಆಗಲೇ ನಾನು ಹೇಳಿದೆ. ಅದೆಲ್ಲ ಓಕೆ. ಆದರೆ ಇನ್ನೂ ಕೆಲವರು ಸಚಿವರಿದ್ದಾರೆ. ಅವರು ನಮ್ಮ ಕರ್ನಾಟಕದವರು ಯಾರ್ಯಾರಂತ ನೋಡ್ತಾ ಹೋಗೋಣ, ಎಷ್ಟೆಷ್ಟು ಆಸ್ತಿ ಇದೆ ಅಂತ ಕೂಡ ನೋಡ್ತಾ ಹೋಗೋಣ. KJ ಜಾರ್ಜ್ ಅವರು ಇಂಧನ ಸಚಿವರಾಗಿರುವಂಥವ್ರು. ಅವ್ರ ಹತ್ರ 214 ಕೋಟಿ ರೂಪಾಯಿಗಿಂತ ಜಾಸ್ತಿನೇ ಆಸ್ತಿ ಇದೆ. ಅವ್ರಿಗೂ ಬೇರೆ ಬೇರೆ ಮೂಲಗಳಿಂದ ಒಂದು ಆದಾಯ ಬರುತ್ತೆ. ಇದರ ಜೊತೆಗೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿರುವಂಥವ್ರು, ಅವರ ಹತ್ರ 138 ಕೋಟಿ ರೂಪಾಯಿ ಇದೆ ಆಸ್ತಿ. ಇನ್ನು MB ಪಾಟೀಲ್ ಅವರು 141 ಕೋಟಿ, ಅದಕ್ಕಿಂತ ಜಾಸ್ತಿ ಇದೆ ಇವರ ಹತ್ರ. ಏನು ಇವರ ಒಂದು ಕೃಷಿ ಭೂಮಿ ಇದೆ, ಬೆಂಗಳೂರು ವಿಜಯಪುರದಲ್ಲಿ ವಸತಿ ಒಂದು ನಿಲಯಗಳಿವೆ, ಅಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಇವರ ಹತ್ರ. ಆದ್ದರಿಂದ ಆದಾಯ ಬರುತ್ತೆ ಇವರಿಗೆ. ಇನ್ನು D ಸುಧಾಕರ್ ಅವರ ಒಂದು ಆಸ್ತಿಯ ಮೌಲ್ಯ ಕೂಡ 100 ಕೋಟಿಯನ್ನು ದಾಟಿದೆ. 136 ಕೋಟಿ ಇದೆ. ಇವರು ಯೋಜನೆ ಮತ್ತು ಅಂಕಿಅಂಶಗಳ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಸಚಿವರು. ಇನ್ನು ಸತೀಶ್ ಜಾರಕಿಹೊಳಿ, ನಿಮಗೆ ಗೊತ್ತು ಬೆಳಗಾವಿಯಲ್ಲಿ ಅವರ ಒಂದು ಪ್ರಾಬಲ್ಯ ಯಾವ ರೀತಿಯಾಗಿದೆ, ಅಣ್ಣ ತಮ್ಮಂದರು ಅಂತ ಇರುವಂಥ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಅವ್ರದ್ದೇ ಅನ್ಕೊಂಬಿಡಿ, ಆ ಲೆಕ್ಕಾಚಾರದಲ್ಲಿರುವಂಥವ್ರು. ಸದ್ಯ ಇವರೀಗ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂಥವ್ರು. ಅವರ ಹೆಸರಿನಲ್ಲಿ ನೋಡಿ, ಅವರ ಒಂದು ಕುಟುಂಬದ ಒಂದು ಸ್ವಲ್ಪ ವಿವರಣೆಯನ್ನು ಮಾಡಿ ನಾನು ಹೇಳ್ತೀನಿ ಯಾರ್ಯಾರ ಮೇಲೆ ಎಷ್ಟೆಷ್ಟಿದೆ ಅಂತಂತ. ಅವರ ಹೆಸರಿನಲ್ಲಿ ಎಷ್ಟಿದೆ ಅಂದರೆ, ಸತೀಶ್ ಜಾರಕಿಹೊಳಿ ಅವರ ಹೆಸರಲ್ಲಿ 13.61 ಕೋಟಿ ರೂಪಾಯಿ ಚರಾಸ್ತಿ ಇದೆ. ಮತ್ತು 113.20 ಕೋಟಿ ರೂಪಾಯಿಯಷ್ಟು ಸ್ಥಿರಾಸ್ತಿ ಇರುವಂಥದ್ದು. ಇನ್ನು ಅವರ ಪತ್ನಿ ಶಕುಂತಲಾ ಏನಿದ್ದಾರೆ, ಶಕುಂತಲಾ ಜಾರಕಿಹೊಳಿ ಅವರ ಒಂದು ಹೆಸರಿನಲ್ಲಿ 6.70 ಕೋಟಿ ರೂಪಾಯಿ ಇದೆ ಚರಾಸ್ತಿ. ಇನ್ನು 7.27 ಕೋಟಿ ರೂಪಾಯಿ ಒಂದು ಸ್ಥಿರಾಸ್ತಿ ಇರುವಂಥದ್ದು. ಇನ್ನು ಅವರ ಪುತ್ರಿ ಪ್ರಿಯಾಂಕಾ ಅವರ ಒಂದು ಹೆಸರಿನಲ್ಲಿ 3.13 ಕೋಟಿ ಇದೆ ಚರಾಸ್ತಿ. ಅದರ ಜೊತೆಗೆ 48.46 ಲಕ್ಷ ಸ್ಥಿರಾಸ್ತಿ ಇದೆ ಇವರಿಗೆ. ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರ ಹೆಸರಲ್ಲಿ 1.89 ಕೋಟಿ ಚರಾಸ್ತಿ ಇದೆ, 2.10 ಕೋಟಿ ಸ್ಥಿರಾಸ್ತಿ ಇರುವಂಥದ್ದು. ಈ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಒಂದು ಒಟ್ಟು ಕುಟುಂಬದ ಆದಾಯ ಆಸ್ತಿಯ ಒಂದು ವಿವರ ಎಷ್ಟಿದೆ ಅಂತಂದರೆ 148.42 ಕೋಟಿ ರೂಪಾಯಿ ಆಸ್ತಿ ಇವರಿಗಿದೆ. ನೋಡಿ, ನಾವು ಒಂದು ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ ಸಾಕು, ಇದೇ ರೀತಿಯಾಗಿ ಎಲ್ಲ ಫ್ಯಾಮಿಲಿಯವ್ರಿಗೂ ಇರುತ್ತೆ. ಅವ್ರ ಹೆಸರು ಮೇಲೆ ಮಾತ್ರ ಇಟ್ಕೊಂಡಿರಲ್ಲ, ಅವರ ಮಕ್ಕಳ ಮೇಲೆ, ಅವರ ಹೆಂಡತಿಯವ್ರ ಹೆಸರು ಮೇಲೆ, ಎಲ್ಲರ ಮೇಲೆ ಕೂಡ ಇಷ್ಟಿಷ್ಟಂತ ಅಮೌಂಟನ್ನು ಇಟ್ಟಿರ್ತಾರೆ. ಅದನ್ನೆಲ್ಲ ಸೇರ್ತಾ ಒಟ್ಟು ಈ ರೀತಿಯಾಗಿ ಆಗುತ್ತೆ. ಇನ್ನು ರಾಮಲಿಂಗಾರೆಡ್ಡಿ ಅವರು, ಅವರ ಹತ್ರ 111 ಕೋಟಿ ರೂಪಾಯಿ ಇದೆ. ಸಾರಿಗೆ ಸಚಿವ ಮತ್ತು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ಮಂತ್ರಿ ಇವರು. 111 ಇವರ ಒಂದು ಸಂಖ್ಯೆ. ಇನ್ನು ಜಮೀರ್ ಅಹಮದ್ ಖಾನ್ ಇವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಇದು ನಮ್ಮ ಒಂದು ವರದಿಯ ಪ್ರಕಾರ ಜಮೀರ್ ಅಹಮದ್ ಕೂಡ ಅವರು ಕೂಡ ಇದ್ದಾರೆ. ಯಾಕಂತಂದರೆ ಅವರ ಒಂದು ಮನೆಯ ಏನಿದೆ ಅದೇ ಒಂದು 100 ಕೋಟಿಗೆ ಬಾಳುತ್ತೆ ಅನ್ನೋ ಒಂದು ಲೆಕ್ಕಾಚಾರದ ವಿಚಾರಗಳು ಮಾತು ಕೇಳಿ ಬರ್ತಾ ಇದ್ವು. ಇನ್ನು ಇವರು ಆದಾಯಕ್ಕೂ ಮೀರಿ ಆಸ್ತಿಯನ್ನು ಗಳಿಸಿದ್ದಾರೆ ಅಂತ ಐ ಟಿ ರೇಟ್ ಕೂಡ ಆಗಿತ್ತು. ಹೀಗಾಗಿ ಇವರ ಹತ್ತಿರ ಕೂಡ 100 ಕೋಟಿಗಿನ್ನ ದಾಟಿದಂತಹ ಒಂದು ಆದಾಯ ಇದೆ ಇವರಿಗೆ. ಇವರು ನೋಡಿ, ಈಗ ಸದ್ಯ ವಸತಿ ಮತ್ತು ವಕ್ಫ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತ ಇಲಾಖೆಗೆ ಸಂಬಂಧಪಟ್ಟ ಆಗಿರುವಂಥ ಒಂದು ಸಚಿವರು. ಇವರೊಂದು ಆಸ್ತಿ ಮೌಲ್ಯ 87 ಅಂತ ಹೇಳ್ತಾರೆ. ಆದರೆ 87 ಅಲ್ಲ, ಅದಕ್ಕಿಂತ ಜಾಸ್ತಿ ಇರುವಂಥದ್ದು, 100 ಕೋಟಿಗಿಂತ ಮೇಲೆ ಇದೆ ಇವ್ರ ಹತ್ರ. ಆದರೆ ಅದನ್ನು ಅವರು ತೋರಿಸ್ಕೊಂಡಿಲ್ಲ. ಆದರೆ ಈ ವಿಚಾರ ಗೊತ್ತಾಗಿರುವಂಥದ್ದು ಇವರಿಗೆ. ಇವೆಲ್ಲ ಒಂದು ಆದಾಯ ಬರುವಂಥದ್ದು ಇವರ ಹತ್ರ
ನ್ಯಾಷನಲ್ ಟ್ರಾವೆಲ್ಸ್ ಎನ್ನುವಂತಹ ಒಂದು ಖಾಸಗಿ ಬಸ್ ಸಂಸ್ಥೆ ಇದೆ ಇವರ ಹತ್ರ. ಜಮೀರ್ ಅಹಮದ್ ಖಾನ್ ಅಸೋಸಿಯೇಷನ್ ಎನ್ನುವಂಥ ಒಂದು ಸಂಸ್ಥೆ ಇದೆ, ಅದರಲ್ಲಿ ಪಾಲು ಇದೆ, ಇವ್ರಿಗೆ ಶೇರ್ ಇದೆ ಅದರಲ್ಲಿ, ಅದರಿಂದ ಕೂಡ ಆದಾಯ ಬರುತ್ತೆ. ಇನ್ನು ಬೇರೆ ಬೇರೆ ಮೂಲಗಳಿಂದ ಇದೆ ಅವರ ಹತ್ರ. ಇನ್ನು ನೋಡಿ, ಈ ವಿಚಾರವನ್ನು ಯಾರೂ ಹೇಳಿಲ್ಲ. ಮಧು ಬಂಗಾರಪ್ಪ ಅವರ ಹತ್ರ ಕೂಡ ಒಂದು ಆಸ್ತಿ ಇದೆ, 100 ಕೋಟಿಗಿನ ದಾಟಿದೆ. ಅದು ಯಾವ ರೀತಿಯಾಗಿ ಅಂದರೆ ಅವರ ಒಂದು ನಿವ್ವಳ ಆಸ್ತಿ ಅಂತ ಏನು ಹೇಳ್ತೀವಿ ನಾವು, ಅದನ್ನು ನೋಡೋಣ. ಅದಕ್ಕೆ ಮುಂಚೆ ಇವರು ನಮ್ಮ ಕರ್ನಾಟಕದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಸಚಿವರು, ಅದನ್ನು ನೆನ್ಪಿಟ್ಕೊಳ್ಳಿ. ನಿವ್ವಳ ಆಸ್ತಿ ಇವರದು 43.5 ಕೋಟಿ ಇರುತ್ತೆ. ಇನ್ನು ಇವರ ಒಂದು ಸ್ವತ್ತುಗಳ ಒಂದು ಆಸ್ತಿ ಏನಿದೆ 69.51 ಕೋಟಿ. ಇವರ ಹೊಣೆಗಾರಿಕೆ ಪಾಲುಗಾರಿಕೆ ಏನಂತ ಹೇಳ್ತೀವಲ್ಲ, ಅದರಲ್ಲಿ 29.46 ಕೋಟಿ ಇದೆ. ಒಟ್ಟು ಇದನ್ನೆಲ್ಲ ಸೇರಿಸಿದ್ರೆ 138 ಕೋಟಿಗಿಂತ ಜಾಸ್ತಿ ಆಗುತ್ತೆ ಈ ಒಂದು ವಿಚಾರ. ಇವರಷ್ಟೇ ಅಲ್ಲ, ನಾನೀಗೇನು ಹೇಳಿದೆ ಇಷ್ಟು ಜನ ಮಾತ್ರ ಅಲ್ಲ, ಇದಕ್ಕಿಂತ ಜಾಸ್ತಿ ಜನ ಕೂಡ ಇದ್ದಾರೆ ಸಿದ್ದರಾಮಯ್ಯ ಅವರ ಒಂದು ಸಚಿವ ಸಂಪುಟದಲ್ಲಿ. ಅವರು ಮಾತ್ರ ಅಲ್ಲ, ಕಾಂಗ್ರೆಸ್ ಶಾಸಕರಾಗಿರ್ಬೋದು, BJP ಶಾಸಕರಾಗಿರ್ಬೋದು, ಎಲ್ಲರ ಹತ್ರ ಕೂಡ ಆಸ್ತಿ ಇದೆ. ಆದರೆ ಈ ಒಂದು ವರದಿಯ ಪ್ರಕಾರ ಅವ್ರು ಹೇಳಿರುವಂಥದ್ದು ಇಷ್ಟು ಜನದ ಹತ್ರ ಮಾತ್ರ ಇದೆ, ಇವರು 100 ಕೋಟಿಗಿಂತ ಜಾಸ್ತಿ ಇದ್ದಾರೆ. ಕರ್ನಾಟಕದಲ್ಲಿ 8 ಜನ ಸಚಿವರು ಮಾತ್ರ 100 ಕೋಟಿಯ ದಾಟುತ್ತೆ ಅವರೊಂದು ಆದಾಯ ಅಂತ ವರದಿ ಬಂದಿದೆ. ಆದರೆ ಅದು ತಪ್ಪು ಅನಿಸುತ್ತೆ. ಯಾಕೆ ಅಂತಂದರೆ ತುಂಬ ಸಚಿವ ಶಾಸಕರುಗಳ ಹತ್ರ ಒಂದು ಆಸ್ತಿ ಜಾಸ್ತಿ ಇದೆ, ಆದರೆ ಯಾರೋ ಅವರು ಅದನ್ನು ಹೇಳುವಂತಹ ಧೈರ್ಯ ಮಾಡಲ್ಲ, ಅವರಿಗೆ ಹೆಂಗೆ ಬಂತು ಅಂತ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಲ್ಲ. ಏನು ವರದಿ ಬರುತ್ತೆ ಅದನ್ನು ಹೇಳಿ ಸುಮ್ಮನಾಗ್ಬಿಡ್ತಾರೆ. ಆದರೆ ಆಗಲ್ಲ, ಅದು ಯೋಚನೆ ಮಾಡಬೇಕು ನಾವು ಕೂಡ. ಯಾಕಂದರೆ ಇವರ ಹತ್ರ ಆಸ್ತಿ ಮೊದಲಿಂದ ಇದ್ದು ಕೂಡ ಅದು ಆದಾಯ ಮಾಡ್ಕೊಂಡು ಬಂದಿರ್ಬೋದು, ಬೇರೆ ಬೇರೆ ಮೂಲಗಳಿಂದ ವ್ಯಾಪಾರಗಳಿಂದ ಬರ್ತಿರ್ಬೋದು. ಆದರೆ ಜನಸಾಮಾನ್ಯರು ನಾವೊಂದು ಯೋಚನೆ ಮಾಡಬೇಕು, ಇವರಿಗೆಲ್ಲ ಈ ರೀತಿಯಾಗಿ ಆದಾಯ ಇಷ್ಟೊಂದು ಹೆಂಗೆ ಬರುತ್ತೆ, ವರ್ಷದಿಂದ ವರ್ಷಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ. ನಾವು ಓಟ್ ಹಾಕಿ ಕಳಿಸಿದಂತಹ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ಕೊತಾನೆ, ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗುವಷ್ಟು ಆಸ್ತಿಯನ್ನು ಮಾಡಿರ್ತಾನೆ. ಆದರೆ ನಾವು ಮಾತ್ರ ಒಂದು ಚಿಲ್ಲರೆ ಕಾಸಿಗೆ ಆಸೆ ಪಟ್ಟು ಎಲೆಕ್ಷನ್ ಟೈಮಲ್ಲಿ ಓಟ್ ಹಾಕ್ಬಿಡ್ತೀವಿ, ಗೆಲ್ಲಿಸ್ಬಿಡ್ತೀವಿ. ನಮ್ಮ ಒಂದು ವ್ಯಕ್ತಿ ನಮ್ಮ ಜಾತಿಯವ, ನಮ್ಮ ಧರ್ಮದವ ಅಂತ ಹೇಳಿಬಿಟ್ಟು ಜೈಕಾರವನ್ನು ಹೋಗಿ ಕೂರಿಸ್ಬಿಡ್ತೀವಿ. ಆಮೇಲೆ ಅವ್ನು ನಮ್ಮನ್ನು ಮೂಸ ಕೂಡ ನೋಡಲ್ಲ. ಇದೇ ಪರಿಸ್ಥಿತಿ ವಾಸ್ತವ ಇರೋಂಥದ್ದು. ಇದನ್ನು ನಾವು ಯೋಚನೆ ಮಾಡಬೇಕು. ಸುಮ್ಮನೆ ಅವ್ರಿಗೆ ಅಷ್ಟಾಸ್ತಿ ಇಷ್ಟಾಸ್ತಿ ಇಷ್ಟು ಕೋಟಿ ಇದೆ ಅಂತ ನಾವು ಕೊಚ್ಕೊಳ್ಳೋದಕ್ಕಿಂತ ಈತನಿಗೆ ಹೆಂಗೆ ಬಂತು, ಇಂಥವನಿಗೆ ನಾವು ಹಾಕಿದ್ದು ಅನ್ನೋವಂಥ ಲೆಕ್ಕಾಚಾರದಲ್ಲಿ ನಾವು ಯೋಚನೆ ಮಾಡಿದಾಗ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಯಾಕಂತಂದರೆ ನಾವು ಬಡವರಾಗ್ತಾ ಇದ್ದೀವಿ ಓಟ್ ಹಾಕಿ, ಅವರು ಶ್ರೀಮಂತರಾಗ್ತಾ ಇದ್ದಾರೆ ಓಟ್ ತಗೊಂಡು. ಸೋತವರು ಕೂಡ ಶ್ರೀಮಂತರೇ, ಇಲ್ಲಿ ಎಲೆಕ್ಷನ್ನಲ್ಲಿ ಗೆದ್ದವರು ಕೂಡ ಶ್ರೀಮಂತರೇ ಅನ್ನುವಂಥ ಲೆಕ್ಕಾಚಾರ ಬಂದ್ಬಿಟ್ಟಿದೆ. ಹೀಗಾಗಿ ಈ ಒಂದು ಸಮೀಕ್ಷೆ ಏನು ವರದಿ ಬಂದಿದೆ, ಅದೇನೇ ಇದ್ದರೂ ಕೂಡ ರಾಜಕಾರಣಿಗಳಂತೂ ಶ್ರೀಮಂತರಾಗ್ತಿರೋದಂತೂ ನಿಜ, ವರ್ಷದಿಂದ ವರ್ಷಕ್ಕೆ ಆದಾಯ ಹೆಚ್ಚುತ್ತಿರೋದಂತೂ ನಿಜ. ಹೀಗಾಗಿ ಯೋಚನೆ ಮಾಡಿ, ಅವರು ಏರ್ತಾ ಇದ್ದಾರೆ ಮೇಲೆ, ನಾವು ಇಳಿತಾ ಇದ್ದೀವಿ. ಇನ್ನು ಮುಂದೆ ಆದರೂ ನೀವು ಯಾವ ನಾಯಕನನ್ನು ಆರಿಸಬೇಕು, ನಿಮಗೆ ಸ್ವಲ್ಪ ಆದರೂ ಕೆಲಸ ಮಾಡುವಂತಹ ಒಂದು ನಾಯಕನನ್ನು ಆರಿಸಿ ಅನ್ನುವಂಥದ್ದು ನಮ್ಮ ಒಂದು ಕಳಕಳಿಯ ಮನವಿ ಅಷ್ಟೇ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.